ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಿನಿ ವಿತ್ ಕಣಿ. ಮಾರ್ಟಿನ್ ಎ.ಪಿ. ಅರ್ಜುನ್ ಅವರು ಡೈರೆಕ್ಟ್ ಮಾಡ್ತಾ ಇರುವಂಥ ಈ ಮೂವಿ ಒಂದು ಪ್ಯಾನ್ ಇಂಡಿಯಾ ಮೂವಿಯಾಗಿ ಕಂಡುಬರ್ತಾ ಇದೆ. ಹಾಗೆ ಧ್ರುವ ಸರ್ಜಾ ಅವ್ರಿಗೆ ಒಂದೊಳ್ಳೆ ಕಂಬ್ಯಾಕ್ ಕೊಡೋಂಥ ಮೂವಿ ಕೂಡ ಆಗಿದೆ. ಮತ್ತು ಈ ಮೂವಿಯ ಟೀಸರ್ ನೋಡಿದಾಗ ಗೊತ್ತಾಗುತ್ತೆ ಪಾಕಿಸ್ತಾನ ಅನ್ನೋ ಹೆಸರು ಕೂಡ ಬಂದಿದೆ. ಆ ದೇಶನ ತೋರಿಸೋದಿರಲಿ, ಆಮೇಲೆ ಆ ದೇಶದ ಜೈಲು, ಆಮೇಲೆ ಫ್ಲ್ಯಾಗ್ ಎಲ್ಲನೂ ತೋರಿಸಿದೆ. ಮತ್ತು ಹಾಗೆ ನಮ್ಮ ಧ್ರುವ ಸರ್ಜಾ ಅವ್ರ ಕಡೆ ಬಂದರೆ ತುಂಬ ಕ್ಯಾರೆಕ್ಟರ್ನ ಚೆನ್ನಾಗಿ ರೋಲ್ ಆಗಿದೆ. ಹಾಗೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ರೋಲ್ನ ಪ್ಲೇ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಕೈ ಮೇಲಿರುವ ಇಂಡಿಯಾ ಟ್ಯಾಟೂ, ಹೀಗೆ ಒಂದೊಂದು ಸೀನ್ಸ್ ಕೂಡ ಟೀಸರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ಧ್ರುವ ಸರ್ ಅವರು ಈ ಮೂವಿಯಲ್ಲಿ ಸೋಲ್ಜರ್ ಆಗಿ ಕ್ಯಾರೆಕ್ಟರ್ ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋದು ಕಂಡು ಬಂದಿದೆ. ಸದ್ಯಕ್ಕೆ ಕನ್ನಡ ಮೂವಿಯಲ್ಲಿ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಹೇಳ್ಬೋದು ಮಾರ್ಟಿನ್. ಹಾಗೆ ಎಲ್ಲರೂ ಹೇಳಿದಂತೆ ತುಂಬ ಒಂದು ಡಿಫ್ರೆಂಟ್ ಸ್ಟೋರಿ ಲೈನೇ ಇದೆ ಅಂತ ಹೇಳ್ತಾರೆ. ಯಾವ ಮಟ್ಟಿಗಿದೆ ಅಂತ ಮೂವಿ ರಿಲೀಸ್ ಆದಮೇಲೆ ನೋಡಬೇಕು. ಮತ್ತು ಕ್ಯಾರೆಕ್ಟರ್ ಕಡೆಗೆ ಬಂದರೆ ಎಲ್ಲ ಕನ್ನಡದ ಹಳೆ ನಟರನ್ನು ಕೂಡ ಇದ್ದಾರೆ. ಹಾಗೆ ಹೊಸಬರು ವಿಲನ್ಸ್ ಕೂಡ ಇದ್ದಾರೆ. ಇದಿಷ್ಟು ಒಂದು ಕಡೆ ಆದರೆ, ಈಗ ಮೇನ್ ಟಾಪಿಕ್ಕಿಗೆ ಬರ್ತೀನಿ. ಮೂವಿ ಯಾವಾಗ ರಿಲೀಸ್ ಆಗುತ್ತೆ, ಟ್ರೇಲರ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು. ನಾನು ತಮ್ನೇಲಲ್ಲಿ ಹೇಳಿದಾಗೆ ಮೂವಿ ಬಂದುಬಿಟ್ಟು ನನಗೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಮೂವಿ ಮಾರ್ಚಲ್ಲಿ ಲಾಸ್ಟ್ ವೀಕಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ತೀನಿ. ಅಂದ ಹಾಗೆ ಇವಾಗ ಟ್ರೇಲರ್ ರಿಲೀಸ್ ಆಗೋದು ಬಂದು ನೆಕ್ಸ್ಟ್ ಮಂತ್ ಅಂದರೆ ಮಾರ್ಚಲ್ಲಿ ಫಸ್ಟ್ ವೀಕ್ಗೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನನಗೆ ಸಿಕ್ಕಿರೋ ಅಪ್ಡೇಟ್ಸ್ ಪ್ರಕಾರ ಟ್ರೇಲರ್ ರಿಲೀಸ್ ಆದಮೇಲೆ 1 by 1 ಸಾಂಗ್ಸ್ ಬರ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸುಮಾರು 4ರಿಂದ 5 ಸಾಂಗ್ಸ್ ಕೂಡ ಇದ್ದಾವೆ ಅನ್ನೋ ಅಪ್ಡೇಟ್ಸ್ ಕೂಡ ಸಿಕ್ಕಿದೆ. ಸೊ ಆ್ಯಸ್ ಯೂಶ್ವಲ್ ಮತ್ತೆ ಯಾವುದಾದ್ರೂ ಅಪ್ಡೇಟ್ ಸಿಕ್ಕರೆ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ.